ನಮಸ್ಕಾರ. ನಮ್ಮ ಮೈಸೂರಿನ ಪ್ರಖ್ಯಾತ ಗೌತಮಿ ಟ್ರಸ್ಟ್ ನಮ್ಮ ಕೃಷ್ಣಮೂರ್ತಿ ತಲಕಾಡು ಮತ್ತು ಜನಪದ ಸಂಗಡಿಗರ ಒಕ್ಕೂಟದಲ್ಲಿ ಅನೇಕ ವರ್ಷಗಳಿಂದ ಈ ರಂಗಭೂಮಿಗೆ ಮೂಲಭೂತವಾಗಿ ಬೇಕಾಗಿರತಕ್ಕಂಥ ಜನಪದ ವಿವಿಧ ಪ್ರಕಾರಗಳ ಕಲಿಕೆಯನ್ನ ಮೈಸೂರಿನ ವಿವಿಧ ಕಾಲೇಜುಗಳ ವಿದ್ಯಾರ್ಥಿನಿಯರು ಮತ್ತು ಯುವ ಜನರನ್ನೆಲ್ಲ ಒಟ್ಟಿಗೆ ಸೇರಿಸಿ ಅನೇಕ ಪ್ರಕಾರಗಳು ಕಂಸಾಳೆ, ಡೊಳ್ಳು, ಮಾರಿಕುಣಿತ ಇನ್ನೂ ಇತ್ಯಾದಿ ಅನೇಕ ನಮ್ಮ ನೆಲಮೂಲದ ಜನಪದ ಕಲೆಗಳನ್ನು ಆ ಮಕ್ಕಳಿಗೆ ಅತ್ಯಂತ ಆಸಕ್ತಿಯಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತು ಅಧಿಕೃತವಾಗಿ ನಿರಂತರವಾಗಿ ತರಬೇತಿಯನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಇದು ಎಷ್ಟು ಬಹಳ ಪ್ರಮುಖವಾದಂಥ ವಿಚಾರ ಅಂದರೆ ಇವತ್ತು ಕನ್ನಡ ಪದಗಳು ಎಲ್ಲ ಅಪಭ್ರಂಶ ಆಗ್ತಾ ಇರ್ತಕ್ಕಂಥ ಸಮಯದಲ್ಲಿ ನಮ್ಮ ಮೂಲ ಜನಪದದ ಪರಿಚಯ ಇವತ್ತಿನ ಯುವಜನಕ್ಕೆ ಬಹಳ ಅತ್ಯಗತ್ಯ. ಒಂದು ಮಾನವೀಯ ಮೌಲ್ಯಗಳು ಮತ್ತು ನಮ್ಮ ಗ್ರಾಮೀಣ ಸಂಸ್ಕೃತಿಯ ಪರಿಚಯ ಆಗಬೇಕು ಅಂದರೆ ಅವರು ಈ ಜನಪದದ ಪ್ರಕಾರಗಳ ಮೂಲಕ ಅವರು ಜನಪದದ ಒಂದು ಬದುಕಿನ ರೂಪವನ್ನು ಕೂಡ ಅವರು ಕಲಿತಾ ಹೋಗ್ತಾರೆ. ಇಂಥ ಒಂದು ಪ್ರಕ್ರಿಯೆಯನ್ನ ನಿರಂತರವಾಗಿ ಕೃಷ್ಣಮೂರ್ತಿ ತಲಕಾಡು ಅವರು ಟ್ರಸ್ಟ್ನ ಮೂಲಕ ಮಾಡ್ತಾ ಬರ್ತಿದ್ದಾರೆ. ಒಂದು ಬಹಳ ಪ್ರಮುಖವಾಗಿ ನಾನು ಕಂಡಂತೆ ಅಲ್ಲಿ ಬಹಳ ಮುಖ್ಯವಾದಂಥ ಒಂದು ಸಂಗತಿ ಅಂದರೆ ಹಿಂಗೆ ತರಬೇತಿಗೆ ಬಂದು ಕಲಿತು ಅವರೇ ಇವತ್ತು ಭಾಳ ಮುಖ್ಯವಾದಂಥ ಪರಿಣಿತರಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ವಿವಿಧ ಕಾಲೇಜಲ್ಲಿ ತರಬೇತಿ ನಡೆಸ್ತಿದ್ದಾರೆ. ಈ ಒಂದು ಪರಂಪರೆ ಬೆಳಿಬೇಕು. ಅದಕ್ಕೋಸ್ಕರ ಈ ಬಾರಿ 7ನೇ ತಾರೀಕು ನಮ್ಮ ರಂಗಾಯಣದ ಕಾರಂತರ ರಂಗಚಾವಡಿಯಲ್ಲಿ ಇದನ್ನ ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದಾರೆ. ನಂತರ ಅವರು ತಿಂಗಳುಗಟ್ಟಲೆ ಅವರು ಈ ಒಂದು ತರಬೇತಿ ಶಿಬಿರವನ್ನು ಯುವ ಜನರಿಗೆ ಮಾಡಿಸ್ತಿದ್ದಾರೆ. ಅದು ಅತ್ಯಂತ ಯಶಸ್ವಿಯಾಗಲಿ. ಎಲ್ಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಯುವ ಜನರು ಅತ್ಯಂತ ಆಸಕ್ತಿಯಿಂದ ಈಗಾಗಲೇ ಬರ್ತಿದ್ದಾರೆ. ಎಲ್ಲರೂ ಸೇರಿ ಇದು ಯಶಸ್ವಿ ಆಗಲಿ, ಅರ್ಥಪೂರ್ಣವಾದಂಥ ಜನಪದ ಕಲೆ ಪ್ರಖರತೆಗೆ ಬರಲಿ ಅಂತ ನಾನಾದರೂ ಆಶಿಸ್ತೇನೆ. ನಮಸ್ಕಾರ.